ಒಳ್ಳೆಯ ಅವಕಾಶ. ನಮಗೆ ಜೀವನದಲ್ಲಿ ಅನೇಕ ರೀತಿಯಾದಂತಹ ಅವಕಾಶಗಳು ಲಭ್ಯವಾಗ್ತಾ ಇರ್ತವೆ. ಆದರೆ ಅವುಗಳು ನಮಗೆ ಬಂದಂತಹ ಒಳ್ಳೆಯ ಅವಕಾಶಗಳು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಉಪಯೋಗವನ್ನು ಪಡೆದುಕೊಂಡಿದ್ದರೆ ಆತ ಜೀವನದಲ್ಲಿ ಉನ್ನತಿಯನ್ನು ಗಳಿಸ್ತಾ ಇದ್ದ. ಆದರೆ ನಮಗೆ ಆ ಸಮಯದಲ್ಲಿ ಅದು ಅಷ್ಟೊಂದು ಮಹತ್ವದ್ದು ಅಂತ ಹೇಳಿ ತಿಳಿಯುವುದಿಲ್ಲ. ಆದರೆ ಬೇರೆಯವರು ಅದರಿಂದ ಉನ್ನತಿಯನ್ನು ಗಳಿಸಿದಾಗ ಆ ಅವಕಾಶ ನನಗೆ ಸಿಕ್ಕಿತ್ತು, ಆದರೆ ನಾನು ಉಪಯೋಗ ಪಡಲಿಲ್ಲ ಅಂತ ಹೇಳಿ ದುಃಖಿಸ್ತಾ ಇರ್ತೇವೆ. ಆದ್ದರಿಂದ ನಮಗೆ ಸಿಗುವ ಅಥವಾ ಬರುವ ಅವಕಾಶಗಳು ಯಾವುದೇ ಆಗಿರಲಿ, ಚಿಕ್ಕದು ಅಥವಾ ದೊಡ್ಡದು ಎನ್ನದೇ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಒಂದು ಸಮುದ್ರ ತೀರದಲ್ಲಿ ಬಾಲಕನೊಬ್ಬನು ಪ್ರಯಾಣ ಮಾಡ್ತಾ ಇರುವಾಗ ಅವನಿಗೆ ಸ್ವಲ್ಪ ದೂರದಲ್ಲಿ ಮರಗಳು ಕಾಣಿಸುತ್ತೆ. ದಣಿದಿದ್ದರಿಂದ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಳ್ತಾನೆ. ಹತ್ತಿರಕ್ಕೆ ಹೋದಾಗ ಗುಹೆಯೊಂದನ್ನು ನೋಡ್ತಾನೆ. ಒಳಗೆ ಹೋದಾಗ ಒಳ್ಳೆಯ ಗಾಳಿ ಬೀಸ್ತಾ ಇತ್ತು. ತಂಪಾಗಿಯೂ ಇದ್ದುದರಿಂದ ಅಲ್ಲಿಯೇ ಮಲ್ಕೊಂಡ. ಬಹಳ ಸಮಯದ ನಂತರ ಎಚ್ಚರವಾಯಿತು. ದಣಿವು ತೀರಿತ್ತು. ಹಾಗೆಯೇ ಸುತ್ತಲೂ ಕಣ್ಣು ಹಾಯಿಸಿದಾಗ ಸಣ್ಣ ಗಂಟೊಂದು ಕಾಣಿಸಿತು. ತೆರೆದು ನೋಡಿದಾಗ ಮಣ್ಣಿನ ಉಂಡೆಗಳಿದ್ದವು. ಹಾಗೆಯೇ ಗಂಟನ್ನು ಕೈಯಲ್ಲಿ ಹಿಡಿದು ಮೇಲೆ ಕೆಳಗೆ ಎಸೆಯುತ್ತಾ ಆಡುತ್ತಾ ಸಾಗುವಾಗ ಅದರಲ್ಲಿನ ಒಂದು ಉಂಡೆ ತೆಗೆದು ನೀರಿಗೆ ಎಸೆದನು. ಅದು ಅವನಿಗೆ ಇಷ್ಟವಾಯಿತು. ಮತ್ತೆ ಒಂದು ಉಂಡೆಯನ್ನು ನೀರಿಗೆ ಎಸೆದನು. ಅದೊಂದು ಆಟವಾಯಿತು. ಹೀಗೆ ಒಂದೊಂದಾಗಿ ನೀರಿಗೆ ಹಾಕುತ್ತಾ ಸಾಗುತ್ತಿರುವಾಗ ಕಾಲು ಒಂದು ಬಂಡೆಗೆ ತಗಲಿ ಕೆಳಗೆ ಬಿದ್ದನು. ಆಗ ಉಂಡೆಯೊಂದು ಬಂಡೆಗೆ ತಗಲಿ ಅದರೊಳಗಿದ್ದ ವಜ್ರವು ಹೊಳೆಯಿತು. ಉಳಿದವುಗಳನ್ನು ಒಡೆದನು. ಪ್ರತಿಯೊಂದು ಮಣ್ಣಿನ ಉಂಡೆಯೊಳಗೆ ಒಂದು ವಜ್ರವಿತ್ತು. ಅದು ಬೆಲೆ ಬಾಳುವಂತಹದ್ದು. ಅದು ಅವನ ಕೈಯಲ್ಲಿಯೇ ಇತ್ತು. ಆದರೆ ತಾನೇ ನೀರಿಗೆ ಬಿಸಾಡಿದನು. ಅನಂತರ ದುಃಖಿಸಿದನು. ಹೀಗೆ ನಮ್ಮ ಜೀವನದಲ್ಲಿ ಅನೇಕರು ಬಂದು ಹೋಗುವರು. ಅವರನ್ನು ಪ್ರೀತಿಯಿಂದ ಹತ್ತಿರದಿಂದ ಗಮನಿಸಿದಾಗ ಒಳಗಿರುವ ವಜ್ರ ಕಾಣಿಸಬಹುದು. ಆದ್ದರಿಂದ ನಮಗೆ ಸಂಪರ್ಕಕ್ಕೆ ಬರುವ ಜನರು ಅಥವಾ ಘಟನೆಗಳು ಒಂದು ವಜ್ರ ಇರಬಹುದು ಅಂತ ಭಾವಿಸಿ ನೋಡಿದಾಗ ಅಲ್ಲೊಂದು ವಜ್ರ ಗೋಚರಿಸಬಹುದು.